ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶಕ್ಕೆ 24-25ನೇ ಸಾಲಲ್ಲಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ಬೋದು ಅಥವಾ SSBಗೆ ಅರ್ಜಿ ಸಲ್ಲಿಸ್ತಾ ಇರಬೇಕಾದ್ರೆ ಕೆಲವೊಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದೆ. SSB ಅವ್ರಿಗೆ ಒಂದು ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಆ ವಿದ್ಯಾರ್ಥಿ ಎಲ್ಲರೂ ಕೂಡ ಇದನ್ನು ಕಂಪಲ್ಸರಿ ಪಾಲಿಸಲೇಬೇಕು, ಇಲ್ಲಾಂದರೆ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ. ಹೊಸದಾಗಿ ಬಂದಿರತಕ್ಕಂಥ ಒಂದು ಬಿಗ್ ಅಪ್ಡೇಟು. ಬನ್ನಿ ಫ್ರೆಂಡ್ಸ್, ಏನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕೆಟಗರಿ ವಿದ್ಯಾರ್ಥಿಗಳು ಇರ್ಬೋದು, SSB ಐಡಿನ ಕ್ರಿಯೇಟ್ ಮಾಡಿ ನಂತರ ಲಾಗಿನ್ ಆಗ್ತಿರಲ್ಲ. ಸೊ ಅಂಥ ಒಂದು ವಿದ್ಯಾರ್ಥಿ ಫಸ್ಟ್ ಸ್ಟೆಪ್ನಲ್ಲಿ ನೀವು ಅಪ್ಲಿಕೇಶನ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಇರ್ತಾರೆ. ಅಂಥ ಒಂದು ಕೇಸ್ನಲ್ಲಿ ನಿಮಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದೆ. ಅಪ್ಲಿಕೇಶನ್ ಆಗ್ತಾ ಇರಬೇಕಾದ್ರೆ ಯಾವುದೇ ಕೆಟಗರಿ, ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಬ್ರಾಹ್ಮಣ, ಯಾವುದೇ ಕೆಟಗರಿಯಲ್ಲಿ ಅರ್ಜಿ ಸಲ್ಲಿಸ್ತಾ ಇರಬೇಕಾದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ವಿದ್ಯಾರ್ಥಿಗಳಿಗೆ ಇವತ್ತು 10/7/2024 ಬಂದಿರತಕ್ಕಂಥ ಅಪ್ಲಿಕೇಶನ್ ವಿಲ್ ಗೆಟ್ ರಿಜೆಕ್ಟೆಡ್ ಇಫ್ ಎನಿ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಇಫ್ ಫೌಂಡ್ ರಾಂಗ್ ಆರ್ ಇನ್ಕರೆಕ್ಟ್. ಅಂದರೆ ನೀವು ಹಳೆ ಏನಾದರೂ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ಗಳು ಮುಗಿದು ಹೋಗಿರ್ತಕ್ಕಂಥ ಡೀಟೇಲ್ಸ್ನ ಹಾಕಿ ನೀವೇನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇದು ಫಸ್ಟ್ ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್. ಅಂದರೆ ಓಲ್ಡ್ ಅಥವಾ ಮುಗಿದು ಹೋಗಿರ್ತಕ್ಕಂಥ ಅಪ್ಲಿಕೇಶನ್ ಮುಗಿತಾ ಇರೋ ಇನ್ನೊಂದು ತಿಂಗಳಿರುತ್ತೆ, 15 ದಿವಸ ಇರುತ್ತೆ, ಅಂಥ ಒಂದು ಕ್ಯಾಶ್ ಇನ್ಕಮ್ ಡೀಟೇಲ್ಸ್ಗಳು ಇರ್ಬೋದು, ಬೇರೆ ಡೀಟೇಲ್ಸ್ಗಳನ್ನ ಇರ್ಬೋದು, ನೀವು ಅಂತ ಹಾಕಕ್ಕೆ ಹೋಗಬೇಡಿ. ಅದು ಒಂದನೇದು. ಎರಡನೇದು, ನ್ಯೂಲಿ ಆ್ಯಡೆಡ್ ಡಿಸ್ಟ್ರಿಕ್ಸ್ ಆ್ಯಂಡ್ ತಾಲೂಕ್ಸ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕ್ ಡ್ರಾಪ್ ಡೌನ್ ಲೀಸ್ಟ್ ಶಾರ್ಟ್ಲಿ. ಅಂಟಿಲ್ ದೆನ್ ಸ್ಟೂಡೆಂಟ್ಸ್ ಆರ್ ಅಡ್ವೈಸ್ ಟು ಸೆಲೆಕ್ಟ್ ದೇರ್ ಓಲ್ಡ್ existing district or taluk itself from the drop down lists and continue with the application submission ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಆಲ್ರೆಡಿ ಹೊಸದಾಗಿ ಜಿಲ್ಲೆ ಮತ್ತು ತಾಲೂಕುಗಳನ್ನ ಮಾಡಿದ್ದಾರೆ ಸರ್ಕಾರ. ಸೊ ಅವುಗಳು ಇನ್ನೂ ಕೂಡ ಆ್ಯಡ್ ಆಗಿಲ್ಲ. ಸೊ ಅಂಥ ಒಂದು ಆ್ಯಡ್ ಆಗದೆ ಇರೋ ಜಿಲ್ಲೆ ತಾಲೂಕಿನ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಓಲ್ಡ್ ತಾಲೂಕು ಮತ್ತು ಜಿಲ್ಲೆ ಯಾವುದಿತ್ತು ಅದನ್ನೇ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾವುದೇ ಕಾರಣ ಕೂಡ ಹೊಸದಾಗಿ ಬಂದಿಲ್ಲ ಅಂತೇಳಿ ಪೆಂಡಿಂಗ್ ಇಡಕ್ಕೆ ಹೋಗಬೇಡಿ. ಸೊ ಇದನ್ನು ಕೊಟ್ಟಿದ್ದಾರೆ. ಸೊ ಬಂದಿಲ್ಲ ಅಂತ ಕೂಡ ಅಪ್ಡೇಟ್ನ ನೀವು ಬಿಡಕ್ಕೆ ಹೋಗ್ಬೇಡಿ, ಅಪ್ಡೇಟ್ ಮಾಡಕ್ಕೆ ಹೋಗಿ. ಸೊ ಹಾಗಾಗಿ ವಿದ್ಯಾರ್ಥಿ ಏನಪ್ಪ ಅಂದರೆ, ನ್ಯೂಲಿ ಆ್ಯಡೆಡ್ ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಮಾಡಿದ್ರಂದರೆ ಅವನ್ನ ನಿಮ್ಮ ಓಲ್ಡ್ ತಾಲೂಕು ಡಿಸ್ಟ್ರಿಕ್ಟ್ ಯಾವ್ದು ಅವನ್ನ ಸೆಲೆಕ್ಟ್ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ, ಯಾವುದೇ ಕಾರಣ ಕೂಡ ಮಾಡಿ. ಮತ್ತು ಅದನ್ನು ಶಾರ್ಟ್ಲಿ ನಾವು ಅಪ್ಡೇಟ್ ಕೂಡ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿ ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾಯಿದ್ರು, ಸೊ ಅವ್ರಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. 24-25ನೇ ಸಾಲಲ್ಲಿ ಅಪ್ಲಿಕೇಶನ್ ಹಾಕುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಬಲ್ ಆಗುವಂಥ ಒಂದು ಡೀಟೇಲ್ಸು. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ, ನೀವು ಇದು ಬಿಗ್ ಅಪ್ಡೇಟ್ ಆಗಿರೋದ್ರಿಂದ ನೀವು ಇಂಪಾರ್ಟೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ NSB ಐಡಿನ ಕಂಪಲ್ಸರಿಯಾಗಿ ಮೈನಾರಿಟಿ ಸ್ಟೂಡೆಂಟ್ಸ್ನವರು ಕ್ಲಿಯರಾಗಿ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. NSB ಐಡಿ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಐಡಿನ ಕ್ರಿಯೇಟ್ ಮಾಡಿಕೊಂಡು ನಂತರ ಮಾತ್ರ ಅಪ್ಲಿಕೇಶನ್ 24-25ನೇ ಸಾಲಿಂದು ನೀವು ಸಬ್ಮಿಟ್ ಮಾಡೋಕ್ಕೆ ಹೋಗಿ. ಯಾವುದೇ ಮುಸ್ಲಿಮ್ಸ್ ಇರ್ಬೋದು, ಜೈನ್ ಇರ್ಬೋದು, ಸಿಕ್ಕ, ಪಾರ್ಸಿ, ಬುದ್ಧ, ಅಂದರೆ ಮೈನಾರಿಟಿ ಕೆಟಗರಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇದನ್ನು NSB ಐಡಿನ ಕಂಪಲ್ಸರಿಯಾಗಿ ಇದನ್ನು ಕ್ರಿಯೇಟ್ ಮಾಡಿ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಇಲ್ಲಾಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋದಿಲ್ಲ. ಇವು ಮೂರು ಕೂಡ ಬಿಗ್ ಅಪ್ಡೇಟ್ ಇದ್ದು. ಸೊ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೂಡ ಕೇಳ್ತಾ ಇದ್ರು. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.